ಸಹಾಯಕ ಸೈನ್ಯ ಪದ್ಧತಿ. ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು 1998ರಲ್ಲಿ ಜಾರಿಗೆ ತಂದನು. ಈ ನೀತಿ ಅನ್ವಯ ರಾಜ್ಯಗಳು ಮತ್ತು ನೆರೆಹೊರೆಯ ರಾಜ್ಯರಿಂದ ಅಪಾಯ ತಪ್ಪಿಸಲು ಬ್ರಿಟಿಷ್ ಸೇನೆ ಸಹಾಯ ಪಡೆಯದೆ ಪ್ರೇರೇಪಿಸಿ ಅದರ ಅನ್ವಯ ಬ್ರಿಟಿಷ್ ಸೇನಾ ಪಡೆಯನ್ನು ತಮ್ಮ ರಾಜ್ಯದಲ್ಲಿ ಇರಿಸಿಕೊಂಡು ಅದರ ಖರ್ಚು ವೆಚ್ಚವನ್ನು ನಗದು ರೂಪದಲ್ಲಿ ಬ್ರಿಟಿಷರಿಗೆ ನೀಡಬೇಕಿತ್ತು. 1978ರಲ್ಲಿ ಹೈದರಾಬಾದ್ನ ನಿಜಾಂ ಈ ನೀತಿಗೊಳಪಟ್ಟು ಮೊಟ್ಟ ಮೊದಲ ದೇಶೀಯ ದೊರೆಯಾಗಿದ್ದಾರೆ. ಮರಾಠ ಪೇಶ್ವೆ, ತಿರುವಾಂಕೂರಿನ ರಾಜ, ಔಧ್ನ ನವಾಬ್ ಸಾದತ್ ಅಲಿ ಈ ನೀತಿಗೊಳಪಟ್ಟ ಇತರ ದೇಶೀಯ ದೊರೆಗಳು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಭಾರತದ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ 1848ರಿಂದ 1856ರವರೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದನು. ಈ ನೀತಿ ಅನ್ವಯ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ದತ್ತು ಪುತ್ರರಿಗೆ ಪಟ್ಟವೀರುವ ಹಕ್ಕಿಲ್ಲ ಎಂದು ಘೋಷಿಸಿದರು. ಈ ನೀತಿಯಿಂದ ಔಧ್, ಸತಾರಾ, ನಾಗ್ಪುರ್, ಝಾನ್ಸಿ, ಸಂಬಲ್ಪುರ್, ಜೈಪುರ್, ಉದಯಪುರ್ ಸೇರಿದಂತೆ 11 ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾಗಿ ದೇಶದ 2/3 ಭಾಗ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತು.